Hey guys, welcome to my new vlog. ನಮಸ್ಕಾರ ಗಾಂಡು. ಎಲ್ಲಿಗೆ ಹೋಗ್ತಾ ಇದೀವಿ ಅಂತ ಆಲ್ರೆಡಿ ತಮ್ಮನೇನಲ್ಲಿ ನೋಡಿರ್ತೀರಾ. ಯಾವ ಇವೆಲ್ಲ ನಾನು ನಮ್ಮ ಉಗಂಡದ ಫ್ರೆಂಡು ಸ್ವಲ್ಪ ಹಿಂಗೆ ನೋಡು, ಅದ್ಯಾಕೆ ಹಿಂಗೆ ನೋಡ್ತೀಯ? ಹೋಗ್ತಾ ಇದ್ದೀವಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳ್ತೀನಿ. ಅವನು ಆಲ್ರೆಡಿ ಕಾರ್ ತಗೊಂಬಂದು ಕಾಯ್ತವನೆ. ನಾನು ಈಗ ಹೋಗ್ತಾ ಇದ್ದೀನಿ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ಆಗ್ಲಿಂದ ಬೈತವನೆ ಕಾರ್ ತಗೊಂಬಂದು ನಿಲ್ಲಿಸಿ. ನಿನ್ನ ಜನ್ಮಕ್ಕೆ ಹೋಗು. ಅಲ್ಲೇ ಅವ್ನು ನೋಡಿ ಉಗಾಡೋದು ಫ್ರೆಂಡು. ಇದೇ ನಮ್ಮ ಅಂಗಡಿ. ಇಲ್ಲೇ ಅವ್ನು ನೋಡಿ ಉಗಾಡೋದು ಒಪ್ಕೊಂಡ. ಏನೋ ಕಂದಲೆ, ಏನೋ 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 ಏನ್ ಸ್ಪಾಟ್ ಆಗಿದೆಯಲ್ಲಿ. ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ. ಇವರು ನಮ್ಮ ನಿನ್ನ ಮಕ್ಕ ನಾಯಿ ನೆಕ್ಕ ಸುನಾಮಿ ಬಂದು ನಿಲ್ ಸುತ್ಕೊಂಡು ಹೋಗ. ಈಗ ಹೊರಡ್ತಾ ಇದ್ದೀವಿ. ನಾನು ನನ್ನ ಫ್ರೆಂಡು ಅಂದರೆ ಇವನು, ನಮ್ಮ ಹೆಸರು ಬಂದು ಅರುಣ ಅಂತ. ಏನಂತ ಇದೇ ನಮ್ಮ ಟೋಲು. ಈಗ ಊರು ಬಿಟ್ಟು ಹೋಯ್ತಾ ಇದ್ದೀವಿ. ಎಲ್ಲಿಗೆ ಹೋಯ್ತಾ ಇದ್ದೀವಿ ಅಂತ ಹೋಗ್ತಾ ಹೇಳ್ತೀನಿ, ಬನ್ನಿ. ಕೋಟೇಶ್ವರ ಒಮ್ಮೆ ಚಿಮ್ಮೋ ತಾರ ನೆನಿ ಹತ್ತಿರ ಬಾನೆ ತಿಂಡಿ ತಿನ್ಬೇಕು, ತಿಂಡಿ ತಿನ್ನಕ್ಕೆ ಹೋಯ್ತಾ ಇದ್ದೀವಿ. ತಿಂಡಿ ತಿನ್ನಕ್ಕೆ ಹೋಯ್ತಾ ಇದ್ದೀವಿ. ಹಂಗೈತೆ ನೋಡಿ ತಿಂಡಿ ಅಂಗಡಿ. ಹಾಗೆ ತಿಂಡಿ ತಿಂದಿರಲಿಲ್ಲ, ಈಗ ತಿನ್ನೋಣ ಅಂತ ಹೋಯ್ತಾ ಇದ್ದೀವಿ. ಅಕ್ಕಿಗೆ ಇಡ್ಲಿ ಬಿಟ್ರೆ ಇಲ್ಲಿ ಏನೂ ಇಲ್ಲ. ಇವೆಲ್ಲ ಇವನು ಸವಾಸ ಮಾಡಿ ಅವನು ಹೊಟ್ಟೆಗೆ ಇಟ್ಟಿಲ್ದಂಗೆ ಸಾಯ್ತಾ ಇದ್ದೀನಿ. ತಿಂಡಿ ತಿಂದಾಯ್ತು, ಹೋಯ್ತಾ ಇದ್ದೀವಿ. ಬರೋ ಎತ್ಕೊತೀನಿ, ಹೋಗೋ ಆ ಕಡೆ. ಇನ್ನೊಂದು ದಿವಸ ಏನು ಗೊತ್ತಾ, ಈಗ ಕಾರ್ ಓಡಿಸ್ತಾ ಇದ್ದೀನಿ. ಕಂಗ್ರ್ಯಾಚುಲೇಷನ್ ಬ್ರದರ್. ಇದು ಬೆಂಗಳೂರು ಟು ಮಂಗಳೂರು ಹೈವೇ. ಏನಂದರೆ ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ. ನೋಡಿ ನಮ್ಮಪ್ಪ ಯಾವ ಪೊಲೀಸ್ ಹಿಡಿಬಾರ್ದು ಅಂತ ಹಾಕಿರೋದು. ಇದು ರೈತರ ಸಂಘದ್ದು. ಇದು ಆಕ್ಚುಲಿ ಚೆನ್ನಾಗಿರೋದು ರೈತರ ಸಂಘದ್ದು. ಬಾರೋ ಅಪರೂಪದ ಮುಳ್ಳಂದಿ ಬಾಬಾ. ನಮ್ಮ ಆಂಟಿ ನಮಗೆ ಸೈಡ್ ಕೊಡ್ತಾ ಇಲ್ಲ. ರೋಡ್ ಮಧ್ಯದಲ್ಲಿ ಒಯ್ದೈತೆ. ಹೆಣ್ಮಗು ಆಂಟಿ. ಅಯ್ಯೋ, ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಆಂಟಿ ಪ್ರೋ ಮ್ಯಾಕ್ಸ್ ಡ್ರೈವರು. ಕಾಲೇ ಇಳಿಸ್ತಾ ಇಲ್ಲ. ಈಗ ಹೊಡಿತಾವ್ರೆ ಗಾಡಿನ. ಎಷ್ಟು ಟ್ರಾಫಿಕ್ ಐತೆ ಅಂದರೆ ಅಪ್ಪ, 1/4 ಗಂಟೆ ಆಯಿತು ನಿಂತ್ಕೊಂಡು. ಬಿಟ್ಟು ಸಾಯಿರೋ ಬಿಸಿಲು ಇರೋಕ್ಕಾಯ್ತಾ ಇಲ್ಲ. ನೋಡಿ ಆ ಕಡೆ ಎಲ್ಲ ಹೋಯ್ತವ್ರೆ, ನಮ್ಮನ್ನು ಇಲ್ಲಿ ಇರಿಸ್ಕೊಂಡು ಅಯ್ಯೋ ಒಂದು ಸಾಯಿಸ್ತವ್ರೆ. ಇನ್ನೂ 9 ಕಿಲೋಮೀಟ್ರ್ ಐತೆ ಗಾಯ್ಸ್. ಅವನು ಸಾಯ್ಬೇಕಿನ್ನು ಈ ಟ್ರಾಫಿಕಲ್ಲಿ. ಪೂರ್ತಿ ಫುಲ್ಲು ಟ್ರಾಫಿಕ್ಕು. ಫೈನಲಿ ರೀಚ್ ಆದ್ವಿ. ಕಾರ್ ಪಾರ್ಕಿಂಗ್ ಎಲ್ಲೂ ಜಾಗ ಇಲ್ಲ. ಇಲ್ಲಿ ಥಿಯೇಟ್ರ್ ಒಳಗೆ ಆಗ್ತಾಯಿದ್ದೀವಿ. ಒಪ್ಪುದಿಲ್ಲಿ ಕಟೌಟ್ರು ನಿಲ್ಸವ್ರೆ. ಒಪ್ಪು ಮೂವಿ ಬೇರೆ ಹಾಕವ್ರೆ. ಕಾರ್ ಪಾರ್ಕಿಂಗ್ ಎಲ್ಲೂ ಜಾಗ ಇಲ್ಲ. ಫುಲ್ಲು ರಶ್ಶು ಚಿಕ್ಕಪೇಟೆ ಇವತ್ತು. ಫೈನಲಿ ರೀಚ್ ಆದ್ವಿ ಚಿಕ್ಕಪೇಟೆಗೆ. ಈಗ ಫಿಲಮ್ ಥಿಯೇಟರ್ ಪಾರ್ಕಿಂಗ್ ಮಾಡಿದ್ದೀವಿ. ಲೈಟ್ ನೋಡಿ ಅಪ್ಪು ಸ್ನಾಕ್ಸ್ ಒಂದೇ ಇಲ್ಲ. ಪಾರ್ಕಿಂಗ್ ಎಲ್ಲೂ ಸಿಗ್ತಾ ಇಲ್ಲ.
ಬನ್ನಿ ಅಂದವೇ ಹೋಗ್ತಾ ಸಿಗ್ತೀನಿ ಬನ್ನಿ. ಈಗ ಚಿಕ್ಕಪೇಟೆ ಒಳಗೆ ಹೋಗಿ ಈಗ ಎಕ್ಸಿಟ್ ಆಗ್ತಾ ಇದೀವಿ. ಚಿಕ್ಕಪೇಟೆ ಒಳಗೆ ವೀಡಿಯೋ ಮಾಡೋಕ್ಕಾಗಿಲ್ಲ, ಫುಲ್ ರಶ್ ಇತ್ತು. ಈಗ ಹೋಗಿ ಶಾಪಿಂಗ್ ಮಾಡ್ಕೊಂಬಂದು ಎಕ್ಸಿಟ್ ಆಗ್ತಾ ಇದೀವಿ. ಈಗ ಹೋಗ್ತಾ ಅಂದವೇ ಸಿಗ್ತೀನಿ. ಬೆಂಗಳೂರು ಬಿಟ್ಟು ಹೋಯ್ತಾ ಇದ್ದೀವಿ. ಈಗಾಗಲೇ ದಾಸರಳ್ಳಿ ಬಿಟ್ಟು ಮುಂದೆ ದಾಸರಳ್ಳಿ ಟೋಲ್ ಬಿಟ್ಟು ಹೋಯ್ತಾ ಇದ್ದೀವಿ. ಸಿಕ್ಕಾಬಿಟ್ಟೆ ಟ್ರಾಫಿಕಲ್ಲಿ ವೀಡಿಯೋ ಮಾಡೋಕ್ಕಾಗಿಲ್ಲ, ಹೊಟ್ಟೆ ಊಟ ಮಾಡಿಲ್ಲ, ನೀರು ಸಹ ಕುಡ್ದಿಲ್ಲ ಇನ್ನು. ಅಯ್ಯೋ ಈ ಟ್ರಾಫಿಕ್ ಹೆಂಗೋ ಬಿಡಿ, ಆ ಚಿಕ್ಕಪೇಟೆ ನೋಡ್ಬೇಕು ಟ್ರಾಫಿಕ್. ಆ ಚಿಕ್ಕಪೇಟೆ ಒಳಗೆ ಹೋದ್ರೆ ಆ ಕಾಲ್ ಇಡಕ್ಕೂ ಜಾಗ ಇಲ್ಲ. ಅಂತ ಸುಮ್ಮನೆ ಕರಿಯಲ್ಲ, ಫೋನ್ ತೆಗಿಯಕ್ಕೂ ಆಗ್ಲಿಲ್ಲ, ಅಷ್ಟು ಕಾಲ್ ಇಡಕ್ಕೂ ಜಾಗ ಇಲ್ಲ. ಹೆಂಗೋ ಬಂದೋದಾಗ ಊರ್ ಕಡೆಗೆ ಹೋಯ್ತಾ ಇದೀವಿ. ಇನ್ನು ನೆಲಮಂಗ್ಲನೂ ಹುಟ್ಟಿಲ್ಲ, ಇನ್ನು ಈಗ ದಾಸರಳ್ಳಿ ಬಿಟ್ಟು ಮುಂದೆ ಇದೀವಿ. ಇನ್ನು ಟ್ರಾಫಿಕ್ ಸಿಕ್ಕಾಪಟ್ಟೆ ಟ್ರಾಫಿಕ್ ಇವತ್ತೊಂದು. ಅಪ್ಪ ಚಿಕ್ಕಪೇಟೆಗೆ ಹೋಗಿ ಸ್ಪೆಷಲ್ ಥಿಂಗ್ ಏನ್ ತಂದ್ವಿ ಅಂದ್ರೆ ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತೆ. ನಮ್ಮ ಅಮ್ಮಂಗೂ ಅವ್ರಮ್ಮಂಗೂ ಒಂದೊಂದು ಸಿಹಿ ತಂದಿದೀವಿ. ಅದೇ ಸ್ಪೆಷಲ್ ಥಿಂಗ್ ಈಗ ನಮ್ಗೆ. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ. ನಮ್ಮ ಅಮ್ಮಂಗೂ ಅವ್ರಮ್ಮಂಗೂ ಒಂದೊಂದು ಸಿಹಿ ತಂದಿದೀವಿ. ಅದೇ ಸ್ಪೆಷಲ್ ಥಿಂಗ್ ಈಗ ನಮ್ಗೆ. ಈಗ ರೀಚ್ ಆಗಿ ಊರಿಗೆ. ಅವ್ನು ಹೋದ ಕಾರ್ ತಗೊಂಡು ಮನೆಗೆ, ನಾನು ಅಂಗಡಿಗೆ ಬಂದೆ. ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇದೇ ಥರ ಡೈಲಿ ಲಾಗ್ ಬೇಕು ಅಂದರೆ ಕಮೆಂಟ್ ಮಾಡಿ. ಓಕೆ, ಬಾಯ್.